ಮತದಾನದ ಬಳಿಕ ಪ್ರಹ್ಲಾದ್ ಜೋಶಿ ಅವರು ಮಾತಾಡೋದಕ್ಕೆ ನಮ್ಮ ಜೊತೆ ಸಿಕ್ಕಿದ್ದಾರೆ. ಅವ್ರ ಹತ್ರ ಮಾತಾಡೋಣ. ಸರ್, ಪ್ರತಿ ಸರಿಗಿಂತ ಈ ಸಾರಿ ನಿಮ್ಮ ವಿರುದ್ಧ ನೆಗೆಟಿವ್ ಹೆಚ್ಚಾಯಿತು, ಅದು ಏನಾಗುತ್ತೆ? ಬೇರೆ ಯಾವುದೇ ಒಂದು ಕಾರಣ ಹೇಳಿ ಅಥವಾ ನನ್ನ ವಿರುದ್ಧ ಹೇಳಲಿಕ್ಕೆ ಏನೂ ಇಲ್ಲ ಅವರಿಗೆ. ಅದಕ್ಕೆ ಏನೇನೋ ಹೊಸ ನೆಗೆಟಿವ್ ಹುಡುಕೋ ಪ್ರಯತ್ನ ಮಾಡಿದ್ದಾರೆ. ಆದರೆ ನನಗೆ ವಿಶ್ವಾಸ ಇದೆ, ಜನತಾ ಜನಾರ್ದನ ನನ್ನ ಕೈ ಹಿಡಿತಾನೆ. ಯಾಕಂದರೆ ನಾನು ಕೆಲಸನೂ ಮಾಡಿದ್ದೇನೆ, ಮೋದಿಜಿ ಅವರ ನೇತೃತ್ವನೂ ಇದೆ. ಇಲ್ಲಿ ಧಾರವಾಡದಲ್ಲಿ ನೀವು ಎಷ್ಟು ಲೀಡ್ಲಿಂದ ಗೆಲ್ಲಬಹುದು? ಪ್ರತಿ ಸಂದರ್ಭದಲ್ಲಿ ಪ್ರತಿ ಚುನಾವಣೆಯಲ್ಲಿ ನನ್ನ ಲೀಡ್ ಜಾಸ್ತಿ ಆಗಿದೆ. ಈ ಸರ್ತಿ ಅಭೂತಪೂರ್ವವಾಗಿ ಜಾಸ್ತಿ ಆಗುತ್ತೆ. ದೇಶದಲ್ಲಿ ಎಷ್ಟು ಸೀಟ್ ಪಾಸ್ ಮಾಡ್ಬೋದು? 370 ಸೀಟು BJP, 400 ಸೀಟ್ NDA. ಸರ್, ಈಗ ದೇವರಾಜೇಗೌಡರು DK ಶಿವಕುಮಾರ್ ಮೇಲೆ ಆರೋಪ ಮಾಡಿದ್ದಾರೆ. ಈ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ CBI ಡಿಮ್ಯಾಂಡ್ ಮಾಡ್ತಿದ್ದಾರೆ, ಏನು ಹೇಳಿ? CBI ಕೊಡಬೇಕು. ಯಾಕಂದರೆ ಮಹಿಳಾ ಸುರಕ್ಷತೆ ಕರ್ನಾಟಕದಿಲ್ಲ. ಇಲ್ಲೂ ನೇಹಾ ಮರ್ಡರ್ ಕೇಸನ್ನು ನೀವು ನೋಡಿದ್ದೀರಿ. ಆಕೆ ಇಸ್ಲಾಮಕ್ಕೆ ಮತಾಂತರ ಆಗಲಿಲ್ಲ ಅಂತ ತಿಳ್ಕೊಂಡು ಆಕೆಯನ್ನು ಹೊಡೆದು ಹಾಕಿದರು. ಮತ್ತು ಬೇರೆ ಬೇರೆ ಕೇಸ್ಗಳನ್ನು ಹಿಂದೆ ನಾವು ನೋಡಿದ್ದೇವೆ. ಹಾಗಾಗಿ ನಾನು ಈ ಕೇಸನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಪ್ರಜ್ವಲ್ ರೇವಣ್ಣ ಕೇಸನ್ನು ಕೂಡ CBI ಕೊಡಬೇಕು. ಸರ್, ನಿಮ್ಮ ಸರ್ಕಾರ ಇದ್ದಾಗ ಒಂದು ಕೇಸ್ CBI ಕೊಡಲಿಲ್ಲ, ನಾವೇ ಕೊಡಬೇಕು? ನಮ್ಮ ಕಡೆ ಆ ಟೈಮ್ದಾಗ ಅಂಥ ಯಾವ ಕೇಸು ಆಗಿಲ್ಲ. ಇವ್ರ ಕಾಲದಲ್ಲಿ ಆಗಿದೆ. ಇದು ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇರುವಂತದ್ದು. ಈ ಸಾರಿ ಅತ್ಯಧಿಕ ಮತಗಳಿಂದ 4 ಬಾರಿಗಿಂತ ಹೆಚ್ಚು ಅಂತರದಲ್ಲಿ ಗೆಲುವು ಸಾಧಿಸ್ತೀವಿ ಅನ್ನುವಂಥ ವಿಶ್ವಾಸ ಪ್ರಹ್ಲಾದ್ ಜೋಶಿ ಅವರಿಗಿದೆ. ಕ್ಯಾಮರಾಮನ್ ಪ್ರಕಾಶ್ ಮುಳ್ಳಳ್ಳಿ ಜೊತೆ ಪ್ರಕಾಶ್ ನುಲ್ವಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.